ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಬೇಸಿಗೆ ಕಾಲದಲ್ಲಿ ಮೂತ್ರನಾಳದ ಸೋಂಕು ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಡಾ ವಿಶ್ವರಾಜ್ ತಡ್ಕಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಡಾ ಸದಾನಂದ ಪೆರ್ಲಾ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಬೇಸಿಗೆ ಕಾಲದಲ್ಲಿ ಮೂತ್ರನಾಳದ ಸೋಂಕು ಇದರ ಕಾರಣ ಮತ್ತು ಚಿಕಿತ್ಸೆ ಕುರಿತಾಗಿ ಕಲಬುರಗಿಯ ಡಾಕ್ಟರ್ ವಿಶ್ವರಾಜ್ ತಡ್ಕಲ್ ಅವರು ಮಾಹಿತಿಯನ್ನು ನೀಡಲು ನಮ್ಮೊಡನಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರಗಳು ಸರ್. ಸರ್, ಬೇಸಿಗೆ ಕಾಲದಲ್ಲಿ ನಮ್ಮ ದೇಹದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಎದುರಾಗುವುದನ್ನು ಕಾಣ್ತೇವೆ. ಅದರಲ್ಲೂ ಮುಖ್ಯವಾಗಿ ಮೂತ್ರನಾಳದಲ್ಲಿ ಸೋಂಕು ಕೂಡ ಒಂದು. ಈ ಬೇಸಿಗೆ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆಯನ್ನ ಎದುರಿಸುತ್ತಿರುವಂತಹ ಒಂದು ಸೋಂಕು ಇದಾಗಿರುವುದರಿಂದ ಈ ಮೂತ್ರನಾಳಕ್ಕೆ ಸೋಂಕು ಯಾಕಾಗ್ತದೆ, ಹಾಗೆಂದ್ರೆ ಏನು ಅಂತ ಹೇಳ್ತೀರಿ ಡಾಕ್ಟ್ರೆ? ಸರ್, ಸ್ವಲ್ಪ ಬೇಸಿಕ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಈಗ ಇದು ಮೂತ್ರನಾಳ ಅಥವಾ ನಮ್ಮ ಮೆಡಿಕಲ್ ಟರ್ಮ್ ನಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಅಂತ ನಾವು ಅದಕ್ಕೆ ಹೇಳ್ತೀವಿ. ಹೌದು. ಇದು ಯೂರಿನರಿ ಟ್ರ್ಯಾಕ್ಟ್ ಅಥವಾ ಮೂತ್ರನಾಳ, ಅದರಲ್ಲಿ ಏನೇನು ಬರುತ್ತೆ ಅನ್ನೋದು ನಾವು ತಿಳ್ಕೋಣ. ಅದರಲ್ಲಿ ಫಸ್ಟ್ ಪಾರ್ಟ್ ಅಥವಾ ಫಸ್ಟ್ ಅಂಗ ಬರುವುದು ನಮ್ದು ಕಿಡ್ನಿ. ಈ ಕಿಡ್ನಿ ಆಮೇಲೆ ನೆಕ್ಸ್ಟ್ ಬರೋದು ಯುರೇಟರ್. ಯುರೇಟರ್ ಆದ್ಮೇಲೆ ನೆಕ್ಸ್ಟ್ ಪಾರ್ಟ್ ಇರೋದು ಬ್ಲಾಡರ್. ಬ್ಲಾಡರ್ ಆದ್ಮೇಲೆ ಯುರೆತ್ರ. ಸೊ ನಾಲ್ಕನ್ನು ತಾವು ಗಮನದಲ್ಲಿ ಇಟ್ಕೋಬೇಕು. ಒಂದಕ್ಕೊಂದು ಅಂತರ ಸಂಬಂಧ ಇದೆ ಅಂತ. ಒಂದು ಕಿಡ್ನಿ, ಇನ್ನೊಂದು ಯುರೇಟರ್, ಇನ್ನೊಂದು ಬ್ಲಾಡರ್, ಲಾಸ್ಟ್ ಗೆ ಯುರೆತ್ರ. ಇದು ಕನ್ನಡದಲ್ಲಿ ನಾನು ಹೇಳ್ಬೇಕಂದ್ರೆ ಕಿಡ್ನಿ ಎಲ್ಲರಿಗೂ ಗೊತ್ತಿದೆ. ಇದು ಬೇಸಿಕ್ ಫಿಲ್ಟರ್ ಅನ್ನೋದು. ನಮ್ಮ ಬಾಡಿದು ಎಲ್ಲರಿಗಿಂತ ಒಂದು ಇಂಪಾರ್ಟೆಂಟ್ ಆಗಿರೋದೊಂದು ಆರ್ಗನ್ ಅನ್ನೋದು ಕಿಡ್ನಿ. ನಮ್ಗೆ ಬ್ಲಡ್ ಎಲ್ಲ ಪ್ಯೂರಿಫೈ ಮಾಡಿ ಕಲುಷಿತವಾದ ಏನೇನು ಬ್ಯಾಡ್ ಸಬ್ಸ್ಟೆನ್ಸಸ್ ಇದೆ ಅದಕ್ಕೆ ಅವರು ಯೂರಿನ್ ನ ಕನ್ವರ್ಟ್ ಮಾಡಿ ಬ್ಲಾಡರ್ ನಲ್ಲಿ ಕಳಿಸುತ್ತೆ. ಬ್ಲಾಡರ್ ಅಂದ್ರೆ ನಮ್ದು ಮೂತ್ರ ಚೀಲ. ಆ ಬ್ಲಾಡರ್ ಗೆ ಕಿಡ್ನಿ ಕನೆಕ್ಷನ್ ಕೊಡೋದು ನಮ್ದು ಯುರೇಟರ್. ಈ ಯುರೇಟರ್ ಕನೆಕ್ಷನ್ ಮಾಡುತ್ತೆ ಕಿಡ್ನಿನಿಂದ ಬಂದು ಅಥವಾ ಉತ್ಪಾದನೆ ಆಗಿದ ಎಲ್ಲಾ ನಮ್ದು ಯೂರಿನ್ ಅಥವಾ ಇದಕ್ಕೆಲ್ಲ ತಗೊಂಡು ಬ್ಲಾಡರ್ ನಲ್ಲಿ ಕುಡಿಯುತ್ತೆ. ಈ ಬ್ಲಾಡರ್ ನಿಂದ ಹೊರಗೆ ಬರುವುದು ಯುರೆತ್ರಾ ಥ್ರೂ ಇಂದ. ಈ 4 ಅಂಗದಲ್ಲಿ ಎಲ್ಲರೇ ನಮ್ಗೆ ಎದುರೇ ಆದ ಬ್ಲಾಕೇಜ್ ಅಥವಾ ಇನ್ಫೆಕ್ಷನ್ ಆದ್ರೆ ಇದಕ್ಕೆ ನಾವು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಓಹೋ ಡಾಕ್ಟರ್, ಇದು ಬೇಸಿಗೆ ಕಾಲದಲ್ಲಿ ಮಾತ್ರ ಕಂಡು ಬರುವ ಸಮಸ್ಯೆ ಹೇಗೆ? ಇದು ಎನಿ ಟೈಮ್ ಬರಬಹುದು, ಬಟ್ ಬೇಸಿಗೆಯಲ್ಲಿ ಹೆಚ್ಚಿಗೆ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ ಏನಾಗುತ್ತೆ ಸರ್, ಬೇಸಿಗೆನಲ್ಲಿ ದೇರ್ ಇಸ್ ಎ ಲಾಟ್ ಅಮೌಂಟ್ ಆಫ್ ಹೀಟ್, ಅಂದ್ರೆ ಶಕಿ ಜಾಸ್ತಿ, ನಮ್ದು ಬಾಡಿನಲ್ಲಿ ಡಿಹೈಡ್ರೇಷನ್ ಆಗುತ್ತೆ. ಸೊ ಯಾವಾಗ ನಮ್ಗೆ ಸ್ವೆಟ್ಟಿಂಗ್ ಜಾಸ್ತಿ, ನೀರಿನ ಅಂಶ ಕಡಿಮೆ ಆಗುತ್ತೆ. ಯಾವಾಗ ನಿಮ್ ಬಾಡಿನಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ ಅವಾಗ ನಿಮ್ ಬಾಡಿನಲ್ಲಿ ಫಿಲ್ಟ್ರೇಷನ್ ಸಿಸ್ಟಮ್ ಅನ್ನೋದು ಸ್ಲೋ ಆಗುತ್ತೆ. ಸೊ ಬೇಸಿಕ್ ಒಂದ್ ಸಿಸ್ಟಮ್, ನೀವು ನಿಮ್ದು ಫ್ಲಶ್ ಸಿಸ್ಟಮ್ ಅಥವಾ ಡ್ರೈನೇಜ್ ಸಿಸ್ಟಮ್ ಅಂತ ತಿಳಿದ್ಬಿಡಿ. ಯಾವಾಗ ನೀರು ಕಮ್ಮಿ ಇರುತ್ತೆ ಅಲ್ಲಿ ಸ್ಟೇಸಿಸ್ ಆಗ್ಬಿಡುತ್ತೆ. ಅಂದ್ರೆ ಯಾವುದೇ ತರದ ಕಲುಷಿತ ಆಹಾರಗಳು ಜಲ್ದಿ ಮೂವ್ ಆಗಂಗಿಲ್ಲ, ಅಲ್ಲೇ ಉಳ್ಕೋ ಚಾನ್ಸಸ್ ಇರುತ್ತೆ. ಸೊ ಬೇಸಿಗೆನಲ್ಲಿ ನೀರಿನ ಅಂಶ ಕಮ್ಮಿ ಆಗೋದ್ರಿಂದ ಮೂತ್ರದಿಂದ ಇನ್ಫೆಕ್ಷನ್ ಆಗೋದು ವೆರಿ ಕಾಮನ್. ಆ ಮೂತ್ರನಾಳದಲ್ಲಿ ಈ ಸೋಂಕು ತಗಲು ಬಿಡ್ತದೆ ಅಲ್ವಾ? ಹೌದು. ಆದ ಕಾರಣ ಸರಾಗವಾಗಿ ಮೂತ್ರ ಸಂಖ್ಯೆ ಮಾಡ್ಲಿಕ್ಕೆ ಆಗುದಿಲ್ಲ, ಆ ತೊಂದರೆ ಎದುರಾಗ್ತದೆ ಅಂತ. ಅದಕ್ಕೆ ನಾವು ಡಾಕ್ಟರ್ಸ್ ಎಲ್ಲರಿಗೂ ಹೇಳ್ತೀವಿ, ಸಮ್ಮರ್ ನಲ್ಲಿ ಬೇಸಿಗೆ ಕಾಲದಲ್ಲಿ ಮಿನಿಮಮ್ 4 ರಿಂದ 6 ಲೀಟರ್ ನೀರನ್ನು ತಾವು ಸೇವಿಸ್ತಾ ಇರಬೇಕು. ಅಂದ್ರೆ ನೀರಿಗೂ ಶರೀರಕ್ಕೂ ಈ ಸಮಸ್ಯೆಗೂ ಸಂಬಂಧ ಇದೆ. ಹೌದು ಸರ್, ಅಲ್ವಾ? ಈಗ ಬೇಸಿಗೆ ಕಾಲದಲ್ಲಿ ಮೂತ್ರನಾಳದ ಸೋಂಕು ಆಗದ ಹಾಗೆ ತಡಿಬೇಕು ಅಂತಾದ್ರೆ ಹೇಗೆ ಮಾಡಬೇಕು, ಏನ್ ಮಾಡ್ಬೇಕು ಅಂತ ಹೇಳ್ತೀರಿ? ಎಲ್ಲರಿಗಿಂತ ಸಿಂಪಲ್ ಪರಿಹಾರ ಅಂದ್ರೆ ಜಾಸ್ತಿ ನೀರನ್ನು ಕುಡಿಬೇಕು. ನೀರು ಕುಡಿದು ಒಂದು ಒಳ್ಳೆ ಪರಿಹಾರ. ಎಸ್ ಸರ್. ಏನಾಗುತ್ತೆ, ಡಿಹೈಡ್ರೇಷನ್ ನೀವು ಸ್ಟಾಪ್ ಮಾಡಪ್ಲೇ ಇಲ್ಲ. ತಾವು ಹೊರಗೆ ಬಿಸಿಲಲ್ಲಿ ಹೋಗೇಬೇಕು, ಹೊರಗೆ ಬಂದು ಕೆಲಸ ಮಾಡ್ಲೇಬೇಕು. ಮಾಡೋದ್ರಿಂದ ತಾವೇನ್ ಸ್ವೆಟ್ಟಿಂಗ್ ಆಗುತ್ತೆ, ಪರ್ಸ್ಪಿರೇಷನ್ ಅಂತ ಹೇಳ್ತೀವಿ, ಸ್ವಲ್ಪ ಅಮೌಂಟ್ ಆಫ್ ವಾಟರ್ ಲಾಸ್ ಆಗೇ ಆಗುತ್ತೆ. ಇದು ವಾಟರ್ ಲಾಸ್ ನೀಗಕ್ಕೆ ನೀವು ಕಂಪನ್ಸೇಟರಿ ಆಗಿ ನೀರು ಜಾಸ್ತಿ ಕುಡಿಯಬೇಕು. ಪ್ಲಸ್ ಸೆಕೆಂಡರಿ ಎಲೆಕ್ಟ್ರೋಲೈಟ್ಸ್ ಅಂತ ಇರುತ್ತೆ. ಏನಾಗುತ್ತೆ, ಇದು ಸ್ವೆಟ್ಟಿನಲ್ಲಿ ನಮ್ಗೆ ಬಹಳ ಅಂಶ ಸೋಡಿಯಂ, ಕ್ಲೋರೈಡ್ ಎಲ್ಲ ಕಳ್ಕೊತೀವಿ. ಸೊ ಸ್ವಲ್ಪ ಆದ ORS ನೀರು ತಗೊಳ್ಳಿ, ಇಲ್ಲ ಬೆಸ್ಟ್ ಅಂದ್ರೆ ಕೊಕೊನಟ್ ವಾಟರ್, ಇಲ್ಲ ಅಂದ್ರೆ ನಮ್ ಲೈಮ್ ಜ್ಯೂಸ್. ಎಲ್ಲರಿಗಿಂತ ನಮ್ದು ಪ್ರಕೃತಿ, ನಮ್ದು ಟ್ರೆಡಿಷನಲ್ ಏನ್ ಸಿಕ್ಕಿದೆ ಅಲ್ಲ, ಎಲ್ಲರಿಗಿಂತ ಬೆಸ್ಟ್ ಆಗಿರೋದು ವಾಟರ್, ಲೈಮ್ ಜ್ಯೂಸ್ ಆರ್ ಕೊಕೊನಟ್ ವಾಟರ್, ಸಹಜವಾಗಿ ಸಿಗುವಂತದ್ದು. ಎಸ್, ಬಹಳ ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ನೋದೇನಿಲ್ಲ. ಇದಕ್ಕೆ ಬಹಳ ಸಿಂಪಲ್ ಆದ ಪರಿಹಾರ ಇದೆ. ಫ್ರೂಟ್ಸ್ ಜಾಸ್ತಿ ತಿನ್ನಿ, ವಾಟರ್ ಜಾಸ್ತಿ ಕುಡಿಯಿರಿ, ಹಾಗೆ ಲೈಮ್ ಜ್ಯೂಸ್, ಕೊಕೊನಟ್ ವಾಟರ್ಸ್ ತುಂಬಾ ಒಳ್ಳೇದು. ಯಾಕಂದ್ರೆ ಪ್ರಕೃತಿ ಸಹಜವಾಗಿರ್ತಕ್ಕಂಥ ಬದುಕನ್ನು ಮಾಡಿದ್ರೆ ಮತ್ತು ಈ ನಾವು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಆಹಾರ ಪದ್ಧತಿಯನ್ನ, ಅದು ದ್ರವಾಹಾರವನ್ನ ಸೇವಿಸುವುದರಿಂದ ಕೂಡ ಇದನ್ನು ತಡಿಬಹುದು ಅಂತ ಅನ್ನೋದು. ಸರ್, ಈಗ ಈ ಮೂತ್ರನಾಳದ ಈ ಸೋಂಕಿನ ಬಗ್ಗೆ ಗಮನಿಸಿದಾಗ ಇದು ಪುರುಷರು ಮತ್ತು ಮಹಿಳೆಯರಲ್ಲಿ ಯಾವ ರೀತಿ ಇರ್ತದೆ, ಯಾರಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ, ಹಾಗೇನಾದ್ರೂ ಇದೇನಾ?
ಹೌದು ಸರ್. ಯಾವಾಗ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಇದೇನು ಮೂತ್ರದ ಇನ್ಫೆಕ್ಷನ್ ನಮ್ದು ಮೆಡಿಕಲ್ ನಲ್ಲಿ ಸ್ಟಡಿ ಮಾಡಿ ನೋಡ್ತೀವಿ. ಅದಕ್ಕೆ ನಾವು ಇನ್ಸಿಡೆನ್ಸ್ ಮತ್ತೆ ಪ್ರಿವೆಲೆನ್ಸ್ ಅನ್ನೋದು ಟರ್ಮ್ ಇದೆ ನಮ್ಗೆ ಮೆಡಿಕಲ್ ನಲ್ಲಿ. ಸೊ ಇದಕ್ಕೆ ನಾವು ಬಹಳ ವರ್ಲ್ಡ್ ವೈಡ್ ಸ್ಟಡಿ ಮಾಡಿ ನೋಡಿದ್ವಿ, ಪುರುಷರು ಮತ್ತು ಫಿಮೇಲ್. ಅದ್ರ ನಾವು ಏನ್ ಕಂಡು ಬಂದೀವಿ ಅಂದ್ರೆ ಮಹಿಳೆಯರಿಗೆ ಜಾಸ್ತಿ ಇದೆ ಇದು ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್, ಮಹಿಳೆಯರಿಗೆ ಗಂಡಸರಿಗಿಂತ ಜಾಸ್ತಿ ಇದೆ. ಸೊ ಇದು ನಮ್ ಸ್ಟಡಿ ಬಂತು. ಇದು ಎಲ್ಲ 100 ವರ್ಷ ಹಿಂದೆ ಸ್ಟಡಿ ಮಾಡ್ಬಿಟ್ಟಿವಿ ನಾವು. ಏಕೆ ಅನ್ನೋದು ರೀಸನ್ ಕೊಟ್ಟು ಹಿಡಿದೀವಿ. ನಾನ್ ನಿಮ್ಗೆ ಹೇಳಿದೆ 4 ಆರ್ಗನ್ ಇದೆ, ಕಿಡ್ನಿ, ಯುರೇಟರ್, ಬ್ಲಾಡರ್, ಯುರೆತ್ರ. ಸೊ ಇದು ಬ್ಲಾಡರ್ ಲಿಂತ ಹೊರಗೆ ಕನೆಕ್ಷನ್ ಏನ್ ಕೊಡೋದು ಇರುತ್ತಲ್ಲ ನಮ್ಮ ಯೂನಿಟ್ಗಳಿಗೆ, ಅದಕ್ಕೆ ನಾವು ಯುರೆತ್ರ ಅಂತ ಹೇಳ್ತೀವಿ. ಗಣಸರಲ್ಲಿ ಇದು ಯುರೆತ್ರ ಮೋರ್ ದನ್ 20 ಸೆಂಟಿಮೀಟರ್ ಉದ್ದ ಇರುತ್ತೆ ಸರ್. ಹಂಗಾಗಿ ಇನ್ಫೆಕ್ಷನ್ಗಳು ಏರಿ ಒಳಗೆ ಬರ್ಬೇಕಂದ್ರೆ ಅದಕ್ಕೆ ಡಿಫಿಕಲ್ಟ್ ಆಗುತ್ತೆ. ಹೆಣ್ಮಕ್ಳಿನಲ್ಲಿ ಅದು ಬರೀ 4 ಸೆಂಟಿಮೀಟರ್ ಇರೋದು. ಸೊ ಹಂಗಾಗಿ ಏನೇ ಇನ್ಫೆಕ್ಷನ್ ಅಲ್ಲಿ ಬ್ಯಾಕ್ಟೀರಿಯಾಸ್ ಇರ್ತಾವಲ್ಲ, ದೇ ಹ್ಯಾವ್ ಎ ವೆರಿ ಈಸಿ ಎಂಟ್ರಿ ಇನ್ ಟು ಯುವರ್ ಬಾಡಿ. ಸೊ ಹಂಗಾಗಿ ಫಿಮೇಲ್ಸ್ ನಲ್ಲಿ ಇದು ವೆರಿ ಕಾಮನ್. ಅಂದ್ರೆ ಪುರುಷರಿಗಿಂತ ಮಹಿಳೆಯರಲ್ಲೇ ಹೆಚ್ಚು ಇದು ಕಂಡು ಬರ್ತದೆ ಅಲ್ವಾ? ಅದ ಕಾರಣ ಬಹಳಷ್ಟು ಗಮನಿಸಬೇಕಾಗಿರತಕ್ಕಂಥ ವಿಚಾರ. ಇನ್ನೊಂದು ಡಾಕ್ಟ್ರೆ ಹೇಳ್ತಾರೆ, ಈ ಈಜುಕೊಳ ಅಥವಾ ಕೆರೆಗಳಲ್ಲಿ ಈಜುವ ಸಂದರ್ಭದಲ್ಲಿ ಕೂಡ ಇಂತಹ ಮೂತ್ರನಾಳದ ಸೋಂಕು ಬರ್ತದೆ ಅಂತ. ಹೌದಾ? ಹೌದು ಸರ್. ಏನಾಗುತ್ತೆ, ನಾವು ಇದ್ರದ್ದು ಕ್ರಾಸ್ ಸೆಕ್ಷನಲ್ ಸ್ಟಡಿ ಮಾಡಿ ನೋಡ್ತೀವಿ. ಸಿಟ್ಟಿಂಗ್ ಇನ್ ಪಬ್ಲಿಕ್ ಲ್ಯಾಬರೇಟರೀಸ್ ಅಲ್ಲಿ, ಅಂದ್ರೆ ಸಾಮಾನ್ಯವಾಗಿ ಏನು ನಾವು ಪಬ್ಲಿಕ್ ಟಾಯ್ಲೆಟ್ಸ್ ನಲ್ಲಿ ಅಥವಾ ಪಬ್ಲಿಕ್ ಲೇಕ್ಸ್ ನಲ್ಲಿ, ಸಾರ್ವಜನಿಕವಾಗಿರುವಂತಹ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸ್ವಲ್ಪ ಒಂದು ಮೈಲ್ಡ್ 2 to 10% ಇನ್ಕ್ರೀಸ್ ಇದೆ ಸರ್ ಇನ್ಫೆಕ್ಷನ್. ಯಾಕಂದ್ರೆ ಏನಾಗುತ್ತೆ, ಬಹಳ ಜನ ನೀರಿನಲ್ಲಿ ಇರುತ್ತಾರೆ. ಸೊ ಹಂಗಾಗಿ ಅಲ್ಲಿ ಬ್ಯಾಕ್ಟೀರಿಯಾ ಬೆಳೆಯೋದು ಈಸಿ. ಆಮೇಲೆ ಇವೆಲ್ಲ ಸೂಕ್ಷ್ಮ ಅಂಗದಿಂದ ಏರೋದು ಚಾನ್ಸಸ್. ಸೊ ಹಂಗಾಗಿ ತಾವು ಅನ್ಪ್ರೊಟೆಕ್ಟೆಡ್ ಆಗಿ ಆಮೇಲೆ ಮೈಲ್ ತೊಳ್ಕೊಂಡಿಲ್ಲ ಮಾಡಿಲ್ಲ ಹಂಗೆ ಮಾಡ್ತಾರೆ ಅಂದ್ರೆ 2 to 10% ಚಾನ್ಸಸ್ ಇದೆ. ಬಟ್ ಪೋಸ್ಟ್ ದಟ್ ಇಫ್ ಯು ವಾಶ್ ಯುವರ್ ಸೆಲ್ಫ್ ಪ್ರಾಪರ್ಲಿ, ನೀವು ಸರಿಯಾಗಿ ಮೈ ಎಲ್ಲ ತೊಳ್ಕೊಂಡು ಚಾನ್ಸಸ್ ಕಡಿಮೆ ಇದೆ. ಬಟ್ ಡೆಫಿನೆಟ್ಲಿ ದೇರ್ ಇಸ್ ಸಮ್ ಅಮೌಂಟ್ ಆಫ್ ರಿಸ್ಕ್. ಈಜುಕೊಳದಲ್ಲಿ ಅಥವಾ ಕೆರೆಗಳಲ್ಲಿ ಈಜುವುದರಿಂದ ಮತ್ತೆ ಶುದ್ಧವಾಗಿ ನಾವು ಸ್ನಾನ ಮಾಡಿ ಹೊರಗೆ ಬರೋದ್ರಿಂದ, ಅಂದ್ರೆ ಶುಚಿತ್ವವನ್ನ ಹೆಚ್ಚು ಪಾಲಿಸಬೇಕು ಅಂತ ನೀವು ಹೇಳೋದು. ಅದಕ್ಕಾಗಿ ಸ್ನಾನ ಮಾಡಿಯೇ ಕೆರೆಗೆ ಇಳಿಬೇಕು ಅಥವಾ ಈಜಲಿಕ್ಕೆ ಇಳಿಬೇಕು, ಈಜಿದ ಮೇಲೆ ಸ್ನಾನ ಮಾಡಬೇಕು ಅನ್ನೋದು ಇದು ಯಾಕೆ ಅಂತ ಕೆಲವರಲ್ಲಿ ಕಲ್ಪನೆ ಇರ್ತದೆ. ನಾವು ನೀರಿಗೆ ಹೋಗಿ ನೀರಿನಲ್ಲಿ ಇರ್ತಾ ಇದ್ದೇವೆ, ಮತ್ತೆ ಯಾಕೆ ಸ್ನಾನ ಅಂತ, ಈ ಕಾರಣಕ್ಕಾಗಿ. ಇದೇ ಕಾರಣಕ್ಕೆ ನಿಮ್ ಮೈ ಮೇಲೆ ಇರೋದು ಎಲ್ಲಾ ಬ್ಯಾಕ್ಟೀರಿಯಾಸ್ಗಳು ಫಸ್ಟ್ ನೀವು ಮೈ ತೊಳ್ಕೊಂಡು ಅದಕ್ಕೆ ಕ್ಲೀನ್ ಮಾಡಿ ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಗೆ ಇಳಿಯಬೇಕು. ಆಮೇಲೆ ಏನಾಗುತ್ತೆ, ನೀವು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಅಲ್ಲಿ ಏನ್ರೆ ಹೊಲಸಿದ್ದು ಹೊರಗೆ ಬಂದು ನೀವು ಇಮಿಡಿಯೇಟ್ಲಿ ಕ್ಲೀನ್ ಆಗಿ ಹೊರಗೆ ಬರಬೇಕು. ಸೊ ಇದು ರೀಸನ್ಸ್ ಅಲ್ಲ, ಇವನ್ ಬಿಫೋರ್ ಗೋಯಿಂಗ್ ಇನ್ ಟು ಸ್ವಿಮ್ಮಿಂಗ್ ಪೂಲ್ ಅಂಡ್ ಆಫ್ಟರ್ ಗೋಯಿಂಗ್ ಇನ್ ಟು ಸ್ವಿಮ್ಮಿಂಗ್ ಪೂಲ್ ಬಹಳ ಇಂಪಾರ್ಟೆಂಟ್ ಏನಿದೆ, ಅಟ್ ಲೀಸ್ಟ್ 5 to 10 minutes ಸ್ವಚ್ಛಾಗಿ ಎಲ್ಲಾ ಅಂಗಾಂಗಗಳು, ಅದು ಸೂಕ್ಷ್ಮ ಅಂಗಗಳಿಗೆ ನೀವು ತೊಳೆದುಕೊಳ್ಳೋದು ಇಸ್ ಎ ಪರ್ಸನಲ್ ಎಟಿಕ್ವೆಟ್ ಹೈಜೀನ್. ಇದು ಮೇಂಟೈನ್ ಮಾಡಬೇಕು. ಈಜುಕೊಳಕ್ಕೆ ಪ್ರವೇಶಿಸುವ ಮೊದಲು ಈ ರೀತಿಯ ಕಟ್ಟುಪಾಡುಗಳನ್ನು ಇಟ್ಟುಕೊಂಡಿರ್ತಾರೆ ಆರೋಗ್ಯದ ದೃಷ್ಟಿಯಿಂದ. ಡಾಕ್ಟರ್, ಕೆಲವೊಮ್ಮೆ ಈ ಸಾರ್ವಜನಿಕ ಟಾಯ್ಲೆಟ್ಗಳು ಅಥವಾ ಶೌಚಾಲಯ ಅಂತ ಹೇಳ್ತೇವೆ, ಈಗ ಸಾರ್ವಜನಿಕವಾಗಿರುವಂತದ್ದು ಅಥವಾ ರೈಲು ಗಾಡಿಗಳಲ್ಲಿ, ಇದರಲ್ಲಿಯೂ ಕೂಡ ಕೆಲವರಿಗೆ ಹೋದ್ರೆ ಇನ್ಫೆಕ್ಷನ್ ಆಗುವುದು ಅಂತ ಇದೆ. ಇದು ಕೂಡ ಇದೇ ಕಾರಣನ, ಸೋಂಕಿನ ಪ್ರಭಾವನ? ಸರ್, ಸೋಂಕಿನ ಪ್ರಭಾವನಕ್ಕಿಂತ ಅನ್ಹೈಜಿನೆಸ್ ಇನ್ ದಿ ಬಾತ್ರೂಮ್ ಅಂತ ಏನಾಗುತ್ತೆ ಸರ್, ಬಹಳ ಜನ ಶುಚಿತ್ವವಾದ ಕೊರತೆ. ಯೂಶುವಲಿ ಎಲ್ಲ ಎವ್ರಿ 1 hour ಕ್ಲೀನ್ ಮಾಡ್ಕೋತಿರ್ಬೇಕು, ಅದು ಕ್ಲೀನ್ ಮಾಡೋದಿಲ್ಲ. ಇವ್ರು ಹೋಗಿ ಮಾಡ್ತಾರೆ, ಫ್ಲಶ್ ಮಾಡೋದಿಲ್ಲ, ಅದೇ ಇನ್ಫೆಕ್ಷನ್ ಇವರಿಗೆ ಹರಡೋದು ಚಾನ್ಸಸ್ ಇರುತ್ತೆ. ನಾಟ್ ಸ್ಪೆಸಿಫಿಕಲಿ ಅಲ್ಲಿ ಹೋಗಿ ಮಾಡಿದ ಸಲಕ್ಕೆ ಏನ್ ಇರಂಗಿಲ್ಲ. ಸೊ ಬಹಳ ಜನ ತಪ್ಪು ಕಲ್ಪನೆ ಏನ್ ಮಾಡ್ಬಿಡ್ತಾರೆ ಗೊತ್ತು ಸರ್, ನಾ ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ ಹೋಗಬಾರ್ದು, ನಾ ಇರಾ ಕೆಲಸ ಜಾಗದಲ್ಲಿ ನಾ ಟಾಯ್ಲೆಟ್ ಹೋಗಬಾರ್ದು ಅನ್ನೋದಿಂತ ಟಾಯ್ಲೆಟ್ ಮಾಡಂಗಿಲ್ಲ ಹೆಣ್ಮಕ್ಳಲ್ಲಿ. ಇದರಿಂದ ಯುಟಿ ಆಗೋ ಚಾನ್ಸಸ್ ಮತ್ತೆ ಜಾಸ್ತಿ. ಅದನ್ನು ಕಟ್ಕೊಳ್ಳಬಾರದು, ಕೂಡಲೇ ವಿಸರ್ಜನೆ ಮಾಡಿ. ಎಕ್ಸಾಕ್ಟ್ಲಿ. ಏನಾಗುತ್ತೆ ಸರ್, ಇವೆಲ್ಲ ಒಂದು ಡ್ರೈನೇಜ್ ಸಿಸ್ಟಮ್ ಇರೋದು ನಮ್ಮ ಬಾಡಿ ಇದ್ದಂಗೆ. ಮೂತ್ರ ವಿಸರ್ಜನೆ ಅದಕ್ಕೆ ಇಮಿಡಿಯೇಟ್ಲಿ ಬಂದಾಗ ಕ್ಲಿಯರ್ ಮಾಡ್ಕೊಂಡ್ ಬಿಡ್ಬೇಕು. ನೀವು ಎಷ್ಟು ಅದಕ್ಕೆ ಒಳಗೆ ತಡ್ಕೊಂಡು ಇಳ್ತಿರಲ್ಲ, ಅದನ್ನು ಒಂದು ವೇಸ್ಟ್ ಬೈ ಪ್ರಾಡಕ್ಟ್ ನಿಮ್ ಬಾಡಿದು, ಅದು ನಿಮ್ ಬಾಡಿನ ಜಾಸ್ತಿ ಇಳಬಾರ್ದು, ಅದು ಒಳ್ಳೇದಲ್ಲ. ಎಸ್, ಅದು ಅಲ್ಲೇ ಸ್ಟೇಸಿಸ್ ಆಯ್ತು ಅಂದ್ರೆ ನಿಮ್ಗೆ ಮತ್ತೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವೊಂದು ವಿಶ್ವಕ್ಕೆ ನಮ್ದು ಕೇಳುಗರಿಗೆ ಹೇಳ್ಬೇಕೇನಂದ್ರೆ, ಬಂತು ಅಂದ್ರೆ ಇಮಿಡಿಯೇಟ್ಲಿ ಪಬ್ಲಿಕ್ ಇರ್ಲಿ ಏನೇ ಇರ್ಲಿ ಟಾಯ್ಲೆಟ್ ಮಾಡ್ಬಿಡಿ. ಅದಕ್ಕೆ ನೀವು ಹೋಲ್ಡ್ ಅಪ್ ಮಾಡ್ಕೋಬಾರ್ದು, ಸ್ಪೆಸಿಫಿಕಲಿ ಲೇಡೀಸ್. ಇದು ನಾವು ನೋಡೋದು ಬಹಳ ಕಾಮನ್. ನಮ್ದೇನ್ ಲೇಡೀಸ್ ಯಾರು ಕೆಲಸ ಮಾಡ್ತಾರಲ್ಲ, ಅವ್ರು ವರ್ಕ್ ಪ್ಲೇಸ್ ನಲ್ಲಿ ಹೋಗೋದಿಲ್ಲ ಬಿಕಾಸ್ ಆಫ್ ಸಮ್ ಆಫ್ ದಿ ಅದರ್ ರೀಸನ್ಸ್. ಕ್ಲೀನ್ ಇಲ್ಲ ಸರ್, ಅದು ಇಲ್ಲ ಅಂತ. ಸೊ ದೇ ಟೆನ್ ಟು ಹೋಲ್ಡ್ ಇಟ್. ಸೊ ಹಂಗಾಗಿ ನನ್ ಬಳಿ ಬಹಳ ಜನ ಬಂದಿದ್ದಾರೆ, ಸರ್ ಅಲ್ಲಿ ಕ್ಲೀನ್ ಇಲ್ಲ, ಅಲ್ಲಿಂದೇ ಬಂದಿದೆ. ನಾ ಅಂದೆ, ಅಲ್ಲಿಂದ ಬಂದಿಲ್ಲ, ತಾವು ತಡ್ಕೋದ್ರಿಂದ ಆಗಿದೆ, ತಡ್ಕೊಳ್ಬಾರ್ದು. ಎಸ್, ತಡ್ಕೋಬಾರ್ದು. ಸೊ ಏನೇ ಆದ್ರೂ ಮ್ಯಾಕ್ಸ್ ಯು ಹ್ಯಾವ್ ಟು ಜಸ್ಟ್ ಕ್ಲೀನ್ ಇಟ್ ಆಫ್. ಆಮೇಲೆ ಏನಾದ್ರೆ ಸ್ವಲ್ಪ ನೀವು ತೊಳ್ಕೊಂಡ್ಬಿಡಿ, ನಿಮ್ದು ಹೈಜೀನ್ ನೀವು ಮೇಂಟೈನ್ ಮಾಡಿ, ನಿಮ್ಗೆ ಏನೂ ಆಗಂಗಿಲ್ಲ. ಅಂದ್ರೆ ನಾವು ಈ ಮೂತ್ರವನ್ನು ತಡ್ಕೊಳ್ಳುವುದು ಬಹಳಷ್ಟು ಹಾನಿಕರ ಅಂತ ಹೇಳೋದು. ಹೌದು ಸರ್. ಮುಖ್ಯವಾಗಿ ಇನ್ನೊಂದು ವಿಚಾರ ಇದೆ, ಕೆಲವೊಮ್ಮೆ ಈ ಮೂತ್ರನಾಳದ ಸೋಂಕು ಆಹಾರ ಕ್ರಮದಿಂದಲೂ ಬರುವ ಸಾಧ್ಯತೆ ಇದೆ ಅಂತಾರೆ. ಹೌದಾ? ಹೌದಾ ಸರ್. ಏನಾಗುತ್ತೆ, ವೆನ್ ಯು ಹ್ಯಾವ್ ಲಾಟ್ ಆಫ್ ಶುಗರಿ ಸಬ್ಸ್ಟೆನ್ಸಸ್ ತಿಂತಾ ಇದ್ದೀರಿ,
ಆಮೇಲೆ ಲಾಟ್ ಆಫ್ ಅಸಿಡಿಕ್ ಸಬ್ಸ್ಟೆನ್ಸ್ ತಿಂತಾ ಇದ್ದೀರಿ ಅಂತ ಹೇಳಿ, ಇವೆಲ್ಲ ಸ್ವಲ್ಪ ನಿಮ್ದು ಇಮ್ಯುನಾಲಜಿಕಲ್ ಸ್ಟೇಟಸ್ಗೆ ಚೇಂಜ್ ಮಾಡಬಹುದು. ಅವಾಗ ಯು ಆರ್ ಪ್ರೋನ್ ಟು UTI ಅಂಡ್ ದೇರ್ ಆರ್ ಸರ್ಟನ್ ಸಬ್ಸ್ಟೆನ್ಸಸ್, ಈ ಕ್ರಾನ್ಬೆರಿ ಜ್ಯೂಸ್ ಅಂತ ಹೇಳ್ತೀವಿ, ಅವೆಲ್ಲ ತಗೊಂಡು UTI ಚಾನ್ಸಸ್ ಕಡಿಮೆ ಆಗುತ್ತೆ. ಸೊ ನಂಗೆ ಕೇಳ್ತೀನಿ, ಎಲ್ಲರಿಗಿಂತ ಮ್ಯಾಕ್ಸಿಮಮ್ ಪ್ಯಾಂಡಮಿಕ್ ನಾವು ನಮ್ ಇಂಡಿಯಾದಲ್ಲಿ ದೇಶದಲ್ಲಿ ಏನ್ ನೋಡ್ತಾ ಇದ್ದೀವಿ, ಕೋಲ್ಡ್ ಡ್ರಿಂಕ್ ಒಂದು ಅಭಾವ. ಏನ್ ಹಾಕಿರಲ್ಲ, ನೀರ್ ಕುಡಿಯೋದ್ ಬದಲು ನಮ್ ಜನ ಕೋಲ್ಡ್ ಡ್ರಿಂಕ್ ಕುಡಿತಾ ಇದ್ದಾರೆ. ಇದು ಕೋಲ್ಡ್ ಡ್ರಿಂಕ್ ಅಂದ್ರೆ ಏನು, ಇಟ್ ಇಸ್ ಬೇಸಿಕಲಿ ಶುಗರ್ ವಿತ್ ಕೆಮಿಕಲ್. ಈ ಶುಗರ್ ಕೆಮಿಕಲ್ ನೀವು ಜಾಸ್ತಿ ತಗೊಂಡ್ಬಿಟ್ಬಿಡ ಡ್ರೈ ಕ್ಯಾಲರೀಸ್ ಬರ್ತದೆ. ಈಗ ನೀರು ಕುಡಿಯೋದಕ್ಕಿಂತ ಅದನ್ನು ಕುಡಿದಾಗ ಅವರು ತಿಳಿದೋ ತಿಳಿಯದೆ ಆ ಒಂದು ಕಲರ್ಗಳು ಹೋಗ್ತವೆ, ರಾಸಾಯನಿಕ ವಸ್ತುಗಳು ಹೋಗ್ತವೆ, ಸಕ್ಕರೆ ಅಂಶನೂ ಹೋಗ್ತದೆ, ನೀರಿಗಿಂತ ಭಿನ್ನವಾಗಿರುವಂತದ್ದು. ಹೌದು ಸರ್. ಆ ಕಾರಣಕ್ಕಾಗಿ ಏನಾಗುತ್ತೆ, ನಿಮ್ ಏಕಿನೂ ಬಹಳ ಶುಗರಿ ಬಂದ್ಬಿಡುತ್ತೆ. ಯಾವಾಗ ಇದು ಶುಗರ್ ಏನದಲ್ಲ, ಇಟ್ಸ್ ಅ ಗುಡ್ ಸಬ್ಸ್ಟ್ರೇಟ್. ನಿಮ್ಗೂ ಶುಗರ್ ಬೇಕು, ಬ್ಯಾಕ್ಟೀರಿಯಾಗೂ ಶುಗರ್ ಬೇಕು. ಆ ಬ್ಯಾಕ್ಟೀರಿಯಾ ಬೆಳೆಯೋಕೆ ನೀವೇ ಒಂದು ಮೀಡಿಯಂ ಮಾಡ್ತಾ ಇದ್ದೀರಿ. ಸೊ ಹಿಂಗಾಗಿ ನೀವು ಕೋಲ್ಡ್ ಡ್ರಿಂಕ್ಸ್ ಅನ್ನು ಕುಡಿಬಾರ್ದು. ಪ್ಲಸ್ ನೆಕ್ಸ್ಟ್ ಏನಿದೆ, ಈ ಕೋಲ್ಡ್ ಡ್ರಿಂಕ್ಸ್ ನಲ್ಲಿ ಡಿಹೈಡ್ರೇಷನ್ ಮಾಡೋನು ಕೆಮಿಕಲ್ಸ್ ಇರುತ್ತೆ. ಎರಡನೇದು, ಅದರಲ್ಲಿ ನಿಮ್ಗೆ ಕ್ಯಾಲ್ಸಿಯಂ ಮತ್ತೆ ಅಸಿಡಿಕ್ ಸಬ್ಸ್ಟೆನ್ಸ್ ಬಹಳ ಇರುತ್ತೆ. ಕೋಲ್ಡ್ ಡ್ರಿಂಕ್ ನ್ಯೂಟ್ರಲ್ ಅಲ್ಲ. ನಮ್ಮ ಜಲಪಾನಿ ವಾಟರ್ ಏನಿದೆ, ಇಟ್ಸ್ ಎ ವೆರಿ ನ್ಯೂಟ್ರಲ್ ಟು ಯುವರ್ ಬಾಡಿ. ವೆರಾಸ್ ಇವು ಕೋಲ್ಡ್ ಡ್ರಿಂಕ್ಸ್ ಅಂತ ಓದ್ತಿರಲ್ಲ, ದೇ ಆರ್ ವೆರಿ ಅಸಿಡಿಕ್. ಇದು ಅಸಿಡಿಕ್ ಆಗಿ ನಿಮ್ಗೆ ಸ್ಟೋನ್ಸ್ ಆಗೋ ಚಾನ್ಸಸ್ ಆಗುತ್ತೆ. ಕೆಲವರಲ್ಲಿ ಏನಿರುತ್ತೆ, ನೀರಿಗಿಂತ ಈ ರೀತಿಯ ಪಾನೀಯಗಳನ್ನು ಕುಡಿದಾಗ ಬೇಗ ಬಾಯಾರಿಕೆ ನಿಲ್ತದೆ, ದಾಹ ಕಡಿಮೆ ಆಗ್ತದೆ ಅಂತ. ಆದ್ರೆ ಈ ಮೂತ್ರನಾಳದ ಸಮಸ್ಯೆ ಸೃಷ್ಟಿಯಾಗುವುದು ಈ ಕಾರಣದಿಂದ. ಹೌದು ಸರ್, ಇದು ಬಹಳ ದೊಡ್ಡ ಕಲ್ಪನೆ ನಮ್ದು ಇಂಡಿಯಾದ ನಾನು ನೋಡ್ತಾ ಇದ್ದೀನಿ. ಎಲ್ಲರೂ ಏನಾಕಿರ್ಲಕ್, ಇದು ಒಂದು ತಪ್ಪಾದ ಒಂದು ಸಂಸ್ಕೃತಿಯನ್ನು ನಾವು ಬಿಲ್ಡ್ ಮಾಡ್ತಾ ಇದ್ದೀವಿ. ಎಲ್ಲೇ ಆದ್ರೂ ನೀರಿನ ಕಿತ್ತಾನು 10 ರೂಪಾಯಿನಲ್ಲಿ ಅವೇ ಸಿಗ್ತಾ ಇದೆ, ಜನರು ಅದನ್ನೇ ತೋಗ್ತಾ ಇದ್ದಾರೆ. ಬಟ್ ಇದರಿಂದ ನಿಮ್ಮ ಮೆಟಬಾಲಿಸಮ್ ಚೇಂಜ್ ಆಗ್ತಾ ಇದೆ, ಇಮ್ಯುನಿಟಿ ಚೇಂಜ್ ಆಗ್ತಾ ಇದೆ, ನಿಮ್ದು ಯೂರಿನ್ ಏನ್ ಅಸಿಡಿಟಿ pH ವ್ಯಾಲ್ಯೂ ಅದನ್ನು ಚೇಂಜ್ ಆಗ್ತಾ ಇದೆ. ಇದರಿಂದ ಇನ್ಫೆಕ್ಷನ್ ಸರಳವಾಗಿ ನಿಮ್ಮ ಬಾಡಿನಲ್ಲಿ ಬೆಳೆಯಬಹುದು. ಡಾಕ್ಟರ್ ವಿಶ್ವನಾಥ್ ಅಡ್ಕಲ್ ಅವರೇ, ಇನ್ನೊಂದು ನಮ್ಮ ಸಾರ್ವಜನಿಕರಲ್ಲಿ ಒಂದು ತಪ್ಪು ಕಲ್ಪನೆನ ಸರಿಯಾಗಿ ಗೊತ್ತಿಲ್ಲ, ಬಟ್ ಒಂದು ಮಾತಿದೆ, ಸಾರ್ವಜನಿಕ ಶೌಚಾಲಯವನ್ನ ಬಳಸಿದ್ರೆ ನಮ್ಗೆ ಮೂತ್ರನಾಳದ ಸೋಂಕು ತಗಲಬಹುದು ಅನ್ನೋದಕ್ಕಾಗಿ ಆ ಕಡೆ ಹೋಗದೇ ಇರುವುದು, ಬಳಸದೇ ಇರುವುದು ಕೂಡ ಕಾಣ್ತೇವೆ. ಇದು ತಪ್ಪಲ್ವಾ? ಹೌದು ಸರ್, ನಮ್ದೇ ಪ್ರಕಾರ ಕೇಳ್ತೀರಿ ಅಂದ್ರೆ ಯು ಶುಡ್ ನಾಟ್ ಹೋಲ್ಡ್ ಫಾರ್ ಮೋರ್ ಪೀರಿಯಡ್ ಆಫ್ ಟೈಮ್. ಬಂದಿದೆ ಅಂದ್ರೆ ಯೂರಿನರಿ ಹೋಗಿ ಮಾಡಿ, ಬಟ್ ಪೋಸ್ಟ್ ದಟ್ ಕ್ಲೀನ್ ಆಗಿ ಇಟ್ಕೊಳ್ಸಿ. ಬೇಸಿಗೆ ಕಾಲದಲ್ಲಿ ಶೌಚಾಲಯವನ್ನು ಬಳಸುವುದಕ್ಕೆ ಹೆದರ್ತಾರೆ. ಹೌದು ಹೌದು ಸರ್, ಬಟ್ ಏನಾದ್ರೆ ತಡ್ಕೋದ್ರಿಂದ ಜಾಸ್ತಿ ನಿಮಗೆ ಅಪಾಯ ಇದೆ. ಅಲ್ಲಿ ಹೋಗೋದಕ್ಕಿಂತ ನಾವು ರ್ಯಾಂಡಮ್ ಸ್ಟಡಿನೂ ಮಾಡಿ ನೋಡಿವಿ. ಸೊ ಆ ಸ್ಟಡೀಸ್ ನಲ್ಲಿ ಏನ್ ಹೇಳುತ್ತೆ, ಅಲ್ಲಿ ಹೋಗಿ ಮಾಡಿ ನಿಮಗೆ ಬರೋದಕ್ಕಿಂತ ನೀವು ತಳ್ಕೊಂಡ್ರಿಂದ ನಿಮ್ಗೆ ಜಾಸ್ತಿ ಬರೋದು. ಹೌದು. ಜನರಲ್ಲಿರೋ ತಪ್ಪು ಕಲ್ಪನೆ, ನಾನು ಕಟ್ಟಿಕೊಂಡ್ರೆ ಅಥವಾ ತಡೆಯುವುದರಿಂದ ನಾನು ಸೇಫ್ ಇರ್ತೇನೆ, ಸುರಕ್ಷಿತವಾಗಿರ್ತೇನೆ. ತಪ್ಪು ಸರ್. ಸರ್, ಇನ್ನೊಂದು ಬಹಳ ಮುಖ್ಯವಾಗಿ ಈ ಮೂತ್ರ ಸೋಂಕು ಅಂತ ಏನು ಮೂತ್ರನಾಳದ ಸೋಂಕು ಇದೆ ಅಲ್ಲ, ಇದರ ಲಕ್ಷಣ ಯಾವ ರೀತಿ ಇರ್ತದೆ? ಈಗ ಬೇಸಿಕ್ ನಲ್ಲಿ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಅಥವಾ ಮೂತ್ರಕೋಶದ ಇನ್ಫೆಕ್ಷನ್ ಎಲ್ಲರಿಗಿಂತ ಸಿಂಪಲ್ ಆಗಿ ಫಸ್ಟ್ ಕಾಣೋದು ನಿಮಗೆ ಬರ್ನಿಂಗ್ ಮಿಕ್ಚುರೇಷನ್. ಅಂದ್ರೆ ಕನ್ನಡದಲ್ಲಿ ಹೇಳಬೇಕಂದ್ರೆ ಏಕಿ ಉರಿಯೋದು, ಸರಳ ಭಾಷಾ. ಶಕಿ ಹೊರಗೆ ಹೋಗ್ತಾ ಇದ್ದಾಗಲೇ ಒಂದು ಉರಿಯುತ್ತದೆ ಸರ್. ನಮ್ ಕನ್ನಡ ಭಾಷಾದಲ್ಲಿ ಸರಳ ಭಾಷಾದಲ್ಲಿ ಲೇಮನ್ ಟರ್ಮ್ ನಲ್ಲಿ ಹೇಳ್ಬೇಕಂದ್ರೆ ಶಕಿ ಆಲುತ್ತದೆ. ಸೊ ಯಾವಾಗ ಅವರು ಯೂರಿನ್ ಪಾಸ್ ಮಾಡ್ಲಿಕ್ಕೆ ಹೋಗ್ತಾರೆ, ಅವರಿಗೆ ಉರಿದಂಗ್ ಸೆನ್ಸೇಷನ್, ಬೆಂಕಿ ಇಟ್ಟಂಗ್ ಸೆನ್ಸೇಷನ್, ಶಕಿ ಅನ್ನೋದು ಸೆನ್ಸೇಷನ್. ಇದು ಪ್ರಥಮ ಲಕ್ಷಣ. ಹೌದು ಸರ್. ನೆಕ್ಸ್ಟ್ ಏನಿದೆ, ನಿಮ್ ಯೂರಿನ್ ಯಾವಾಗ್ಲೂ ವೈಟ್ ಕ್ಲಿಯರ್ ನೀರ್ ತರಾನೇ ಕಾಣಬೇಕು ಸರ್. ಬಟ್ ಸಮ್ಮರ್ ನಲ್ಲಿ ಏನಾಗುತ್ತೆ, ಡಿಹೈಡ್ರೇಷನ್ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಹೌದು, ಒಂದು ಹಳದಿ ಕಲರ್ ನಲ್ಲಿ. ಹೌದು ಸರ್. ಸೊ ನೀರಿನ ಅಂಶ ಕಮ್ಮಾಗುತ್ತೆ, ನೀರಿನ ಅಂಶ ಕಮ್ಮಾಗಲ್ಲ, ಇನ್ಫೆಕ್ಷನ್ ಆಗುತ್ತೆ, ಅದೇ ಯೆಲ್ಲೋ ಕಲರ್, ಡಾರ್ಕ್ ಯೆಲ್ಲೋ ಕಲರ್ ಆಗಿ ಹೊರಗೆ ಬರೋದು. ಇದು ಎರಡನೇ ಲಕ್ಷಣ ಸರ್. ಮೂರನೇದು ಏನಾಗುತ್ತೆ, ಇನ್ಫೆಕ್ಷನ್ ಮೋಸ್ಟ್ ಕಾಮನ್ಲಿ ವಿಲ್ ಅಫೆಕ್ಟ್ ಯುವರ್ ಬ್ಲಾಡರ್. ಸೊ 4 ಪಾರ್ಟ್ ಹೇಳಿದೆ ನಾನು. ಸೋಂಕು ತಗಲುದು ಆ ಬ್ಲಾಡರ್ಗೆ, 90% ತಗೋದು ಬ್ಲಾಡರ್ಗೆ ಸರ್, 10% ಯುರೆಥ್ರಾ, ದೆನ್ ಕಿಡ್ನಿ ಅಂಡ್ ಯುರೇಟರ್ಸ್ ಇನ್ನೂ ಆಗುತ್ತೆ, ಬಟ್ ಮ್ಯಾಕ್ಸಿಮಮ್ ಇಸ್ 90%. ಸೊ ಬ್ಲಾಡರ್ ಇರೋದು ತಮ್ಮದು ಹೊಟ್ಟೆಯ ಕೆಳಭಾಗ. ಸೊ ಅಲ್ಲಿ ಇನ್ಫೆಕ್ಷನ್ ಆಗೋದ್ರಿಂದ ಕೆಳಗೆ ಹೊಟ್ಟೆ ಬ್ಯಾನಿ ಆಗೋದು, ಇದು ಒಂದು ನೆಕ್ಸ್ಟ್ ಸಿಂಪ್ಟಮ್. ಇದು ಕೂಡ ಒಂದು ಲಕ್ಷಣ. ಅಂಡ್ ದೆನ್ ಲಾಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಇಸ್ ಫೀವರ್, ಚಿಲ್ಸ್, ರೈಗರ್ ಅಂತ ಹೇಳ್ತೀವಿ. ಸೊ ಇದು ಜ್ವರ ಬರುತ್ತೆ. ಇದು ಜ್ವರ ಸಾಧಾರಣವಾದ ಜ್ವರ ಅಲ್ಲ ಸರ್. ಇದು ಜ್ವರ ಹೇಗಿದೆ ಅಂದ್ರೆ ಚಳಿ ಜ್ವರ ಬರುತ್ತೆ. ಚಳಿ ಜ್ವರ ಬರುತ್ತೆ ಸರ್ ಇದರಲ್ಲಿ. ಯಾಕಂದ್ರೆ ಇದೇನು ಇನ್ಫೆಕ್ಷನ್ ಈಸಿಲಿ ಫ್ರಮ್ ಬ್ಲಾಡರ್ ನಿಮ್ ಬ್ಲಡ್ ಸ್ಟ್ರೀಮ್ ನಲ್ಲಿ ಎಂಟರ್ ಆಗಬಹುದು, ಕಿಡ್ನಿಗೆ ಏರ್ಬಹುದು. ಸೊ ಮೋಸ್ಟ್ ಕಾಮನ್ ಸಿಂಪ್ಟಮ್ ಏನಿದೆ, ಫೀವರ್ ವಿತ್ ಚಿಲ್ಸ್, ರೈಗರ್, ಚಳಿ ಜ್ವರ ಬರುತ್ತೆ ಸರ್. ಇದು ಮೂತ್ರದಿಂದ ಪ್ರಾರಂಭ ಗೊತ್ತಾಗ್ತದೆ ನಮಗೆ. ಆಮೇಲೆ ನಮ್ಮ ಮೂತ್ರ ಚೀಲದಲ್ಲಿ ಆಗುವಂತ ತೊಂದರೆ, ಆಮೇಲೆ ನಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ ಆಗುವಂತ ನೋವು, ಚಳಿ ಜ್ವರ. ಓಹೋ, ಇವು 4 ಇಂಪಾರ್ಟೆಂಟ್ ಡಯಾಗ್ನೋಸಿಸ್ ಪಾಯಿಂಟ್ಸ್ ನಮ್ದೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ನಾವು ಹೇಳ್ತೀವಿ ಸರ್. ಈ ರೀತಿಯ ಲಕ್ಷಣಗಳು ಬಂದಾಗ ತಕ್ಷಣ ಚಿಕಿತ್ಸೆಯನ್ನು ಪಡಿಬೇಕು, ಪರಿಹಾರವನ್ನು ಕಂಡುಕೊಳ್ಬೇಕಾಗ್ತದೆ. ಡಾಕ್ಟರ್, ಇದಕ್ಕೆ ಚಿಕಿತ್ಸೆ ಮನೆಯಲ್ಲೇ ಮಾಡಬಹುದಾ, ಹೇಗೆ? ಸರ್, ಮನೆಯಲ್ಲಿ ಚಿಕಿತ್ಸೆ ತಗೋದಕ್ಕಿಂತ ಒಂದ್ ಸರ್ತಿ ಇನ್ಫೆಕ್ಷನ್ ಆಗಿದೆ ಅಂದ್ರೆ ಯು ಹ್ಯಾವ್ ಟು ಆಲ್ವೇಸ್ ಮೀಟ್ ಯುವರ್ ಡಾಕ್ಟರ್. ಡಾಕ್ಟರ್ ವೈದ್ಯರನ್ನು ಭೇಟಿಯಾಗೋದು ಸರ್. ಹೌದು. ಏನಾಗುತ್ತೆ, ಯು ಕ್ಯಾನ್ ಆಲ್ವೇಸ್ ಟೇಕ್ ಅ ಪ್ರಿವೆಂಟಿವ್ ಮೆಷರ್, ಬಟ್ ಟ್ರೀಟ್ಮೆಂಟ್ ಏನೇ ಇದ್ರು ಡಾಕ್ಟರ್ ಹತ್ರ ಹೋಗಿ. ತಾವು ಇನ್ಫೆಕ್ಷನ್ ಆಲಾರ್ದಪ್ಲೆ ನೋಡ್ಕೋಕೆ ನಾನು ಸ್ವಲ್ಪ ಉಪಾಯಗಳನ್ನು ಹೇಳ್ತೀನಿ. ಯಾವಾಗಿದು ಆದರೆ
ನೀವು ಡಾಕ್ಟರ್ ಹತ್ರನೇ ಹೋಗ್ಬೇಕು. ಅದು ಯಾಕಂತೇನೋ ನಾನು ತಿಳಿಸ್ಕೊಡ್ತೀನಿ. ಅಂದ್ರೆ ಪ್ರಥಮ ಚಿಕಿತ್ಸೆ ರೂಪದಲ್ಲಿ ಮನೆಯಲ್ಲಿ ಏನಾದ್ರೂ ಮಾಡ್ಕೊಳ್ಬಹುದು, ಆದ್ರೆ ವೈದ್ಯರನ್ನು ಭೇಟಿ ಆಗುದು ಒಳ್ಳೇದು ಅಂತ. ಹೌದು ಸರ್, ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್. ಪ್ರಿವೆನ್ಷನ್ ಎಷ್ಟು ಮಾಡ್ತೀರಿ ಮಾಡಿ, ಬಟ್ ಒಂದ್ಸರ್ತಿ ಇದು ಟೈಪ್ ಸಿಂಪ್ಟಮ್ಸ್ ಬಂದಿದೆ ಅಂದ್ರೆ ನಿಮ್ಮ ಡಾಕ್ಟರ್ಗೆ ಭೇಟಿ ಆಗಬೇಕು. ಹೇಗೆ ಮನೆಯಲ್ಲಾದ್ರೆ ಹೇಗೆ ಮಾಡಬಹುದು ಮತ್ತೆ ಹೇಗೆ ಅಂತ? ಮನೆಯಲ್ಲಿ ಬರೀ ನಾ ಪ್ರಿವೆಂಟಿವ್ ಮೆಜರ್ಸ್ ಹೇಳ್ಬೋದು ಸರ್. ಏನ್ ಮಾಡ್ಬೇಕು, ಡೈಲಿ ಅರೌಂಡ್ 4 to 6 ಲೀಟರ್ಸ್ ಆಫ್ ವಾಟರ್ ಕುಡಿಬೇಕು. ನೀರು ಕುಡಿಯೋದು ಬಹಳ ಮುಖ್ಯವಾಗಿದೆ. ಎರಡನೇದು ಕ್ರಾನ್ಬೆರಿ ಜ್ಯೂಸ್, ಫ್ರೂಟ್ಸ್ ಆ ಟೈಪ್ ಎಲ್ಲ ತಗೋತಿರ್ಬೇಕು. ಹಣ್ಣಿನ ರಸವನ್ನು ಕುಡಿಬೇಕು. ಯಾವ ಹಣ್ಣು ಒಳ್ಳೇದು ಸರ್? ಸರ್ ಕ್ರಾನ್ಬೆರಿ ಅಂತ ಹೇಳ್ತೀವಿ. ನೀವು ಬೇಕಾದ್ರೆ ವಾಟರ್ ಮೆಲನ್ ತಗೋಬಹುದು, ಲೈಮ್ ತಗೋಬಹುದು, ಕಲ್ಲಂಗಡಿ ತಗೋಬಹುದು, ನಿಂಬೆಕಾಯಿ ರಸ ಎಲ್ಲರಿಗಿಂತ ಬೆಸ್ಟ್ ಸರ್. ಯಾಕೆ ಅಂದ್ರೆ ಏನಾಗುತ್ತೆ, ಸಮ್ಮರ್ ನಲ್ಲಿ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಸಂಗಟ ಸ್ಟೋನ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಓಹೋ, ಈಗ ಅದು ಬಹಳ ಮುಖ್ಯವಾಗಿ ಕೆಲವೊಮ್ಮೆ ಹೇಳ್ತೇವೆ ಈ ಮೂತ್ರನಾಳದ ಸೋಂಕಿನಿಂದಲೇ ಈ ಮೂತ್ರದಲ್ಲಿ ಕಲ್ಲಾಗುವುದು ಅಂತ ಹೇಳಿ. ಹೌದಾ? ಕಲ್ಲಿಂದ ಮೂತ್ರನಾಳ ಇನ್ಫೆಕ್ಷನ್ ಆಗುತ್ತೆ. ಏನಾಗುತ್ತೆ ಸರ್, ಬಾಡಿನಲ್ಲಿ ಸ್ಟೋನ್ ಆಯ್ತು ಅಂತ ತಿಳಿರಿ ಸರ್. ಯೂರಿನ್ ಏನಾದ್ರು ಪ್ರವಾಹ ನಾರ್ಮಲ್ ರೂಟ್ ಇದೆ ಅಲ್ಲ, ಅದರಲ್ಲಿ ಅಬ್ಸ್ಟ್ರಕ್ಷನ್ ಆಗ್ಬಿಡುತ್ತೆ. ಸೊ ಏಕೆ ಏನಿದೆಲ್ಲ ಕರೆಕ್ಟ್ ಆಗಿ ಫ್ಲೋ ಆಗಂಗಿಲ್ಲ, ಅಲ್ಲೆಲ್ಲ ಉಳ್ಕೋಕ್ ಸ್ಟಾರ್ಟ್ ಆಗುತ್ತೆ ಸರ್. ಅದು ಎಲ್ಲಿ ಉಳ್ಕೊಂಡಿದ್ದಕ್ಕೆ ಅಲ್ಲೇ ನಿಮ್ಗೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗೋದು. ಸೊ ಮೂತ್ರನಾಳದ ಕಲ್ಲುಗಳಿಂದ ನಿಮ್ಗೆ ಇನ್ಫೆಕ್ಷನ್ ಆಗುತ್ತೆ. ಸೊ ಇದು ಕಲ್ಲು ಆಗಬಾರದು ಅಂದರೆ ತಾವು ಲಿಂಬೆಕಾಯಿ ನೀರು ಕುಡಿಬೇಕು. ಯಾಕೆ ಅಂತ ಕೇಳ್ಬೋದು ಸರ್. ಇದೇನ್ ನಾವು ಕಿಡ್ನಿ ಸ್ಟೋನ್ ಅಂತ ಏನ್ ಹೇಳ್ತೀವಲ್ಲ, ಇಟ್ ಇಸ್ ಬೇಸಿಕಲಿ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಸ್ಟೋನ್ ಆರ್ ಆಕ್ಸಲೇಟ್ ಸ್ಟೋನ್ಸ್. ಸೊ ಇವೆಲ್ಲ ನಮ್ಮ ಬಾಡಿನಲ್ಲಿರೋ ಸ್ವಲ್ಪ ಮೈಕ್ರೋ ಎಲಿಮೆಂಟ್ಸ್ ಇದೆ ಸರ್, ಕ್ಯಾಲ್ಸಿಯಂ ಆಗಲಿ ಆಕ್ಸಲೇಟ್ಸ್ ಆಗಲಿ. ಇದು ಲಿಂಬೆಕಾಯಿ ರಸದಲ್ಲಿ ಸಿಟ್ರಿಕ್ ಆಸಿಡ್ ಅಂತ ಇರುತ್ತೆ. ಸಿಟ್ರಿಕ್ ಆಸಿಡ್ ಏನ್ ಮಾಡ್ತದೆ, ಇಟ್ ವಿಲ್ ಡಿಸ್ಪ್ಲೇಸ್ ಯುವರ್ ಕ್ಯಾಲ್ಸಿಯಂ ಅಂಡ್ ಆಕ್ಸಲೇಟ್. ಸೊ ತಾ ಹೋಗ್ಕೊಂಡಿರುತ್ತೆ, ಹಂಗಾಗಿ ಸ್ಟೋನ್ ಫಾರ್ಮ್ ಆಗಂಗಿಲ್ಲ. ಸೊ ತಮ್ಗೆ ಸ್ಟೋನ್ ಆಗಬಾರ್ದು ಅಂದ್ರೆ ಅಟ್ ಲೀಸ್ಟ್ ವಯಸ್ಸಡೆ ಆರಾಮಾಗಿ ನಿಂಬು ಶರ್ಬತ್ ಕುಡಿತಾ ಬನ್ನಿ. ಅಂದ್ರೆ ನಿಂಬು ಶರ್ಬತ್ ಇದಕ್ಕೆ ಮೂತ್ರನಾಳದ ಸೋಂಕು ಆಗದ ಹಾಗೆ ತಡಿಲಿಕ್ಕೆ ಬಹಳಷ್ಟು ಉತ್ತಮ. ಸ್ವಲ್ಪ ಟೊಮೆಟೊ ಸ್ಪಿನಾಚ್ ಕಮ್ ತಗೊಳ್ಳಿ, ನೀರ್ ಜಾಸ್ತಿ ಕುಡಿಯಿರಿ, ಲಿಂಬೆಕಾಯಿ ರಸ ಕುಡಿರಿ. ಟೊಮೆಟೊ ಒಳ್ಳೇದಲ್ಲ ಅಂದ್ರೆ ಒಳ್ಳೇದಲ್ಲ ಫಾರ್ ಸ್ಟೋನ್ಸ್. ಅದಕ್ಕಾಗಿ ಈ ನೀರು, ಈ ಜ್ಯೂಸ್ ಅಥವಾ ಹಣ್ಣಿನ ರಸ ಈ ರೀತಿಯದನ್ನು ಕುಡಿಯುವುದರಿಂದ ಕೂಡ ನಾವು ತಡ್ಕೊಳ್ಬಹುದಂತೆ. ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ ಡಾಕ್ಟ್ರೆ, ಮೂತ್ರನಾಳದ ಈ ಸೋಂಕಿನ ಸಮಸ್ಯೆ ಇದ್ದಾಗ ಲೈಂಗಿಕ ಕ್ರಿಯೆ ನಡೆಸಬಾರದು ಅಂತ ಇದೆ, ಹೌದಾ? ಹೌದು ಸರ್. ಏನಾಗಿದೆ, ವೆನ್ ಯುವರ್ ನಮ್ದು ಅನಾಟಮಿ ಹೆಂಗಿದೆ ಅಂತಂದ್ರೆ, ನಮ್ದು ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂಡ್ ಸೆಕ್ಷುವಲ್ ಸಿಸ್ಟಮ್ ಸ್ಯಾಡ್ಲಿ ಇಸ್ ದ ಸೇಮ್ ಥಿಂಗ್, ಹೌದಲ್ಲ? ಸೊ ನಮ್ದು ಏನು ಪ್ರಕೃತಿ ಇದೆ ಅಥವಾ ನಮ್ ನೇಮ್ ಇದೆ, ನಮ್ದು ಎಕ್ಸ್ಕ್ರೀಟರಿ ಸಿಸ್ಟಮ್ನು ಒಂದೇ ಜಾಗದಿಂದ ಆಗಿದೆ, ಪ್ಲಸ್ ನಮ್ದು ಸೆಕ್ಷುವಲ್ ಆಕ್ಟಿವಿಟಿ ಮಾಡೋದು ಜಾಗ ಒಂದೇ. ಸೊ ಹಂಗಾಗೋದ್ರಿಂದ ಕ್ರಾಸ್ ಇನ್ಫೆಕ್ಷನ್ ಆಗೋದು ಇಸ್ ವೆರಿ ಕಾಮನ್. ನಿಮ್ ಪಾರ್ಟ್ನರ್ಗೆ ಬರಬಹುದು. ಸೊ ನಾವು ನೋಡಿದೀವಿ ಸರ್, ಯಾರು ಫಸ್ಟ್ ಟೈಮ್ ಹ್ಯಾವಿಂಗ್ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಅಥವಾ ದೇ ಆರ್ ಇನ್ವಾಲ್ವಿಂಗ್ ಇನ್ ಮಲ್ಟಿಪಲ್ ಪಾರ್ಟ್ನರ್ಸ್ ಅಥವಾ ರೆಗ್ಯುಲರ್ ಆಗಿ ಸೆಕ್ಸ್ ಮಾಡ್ತಾ ಇದ್ದಾರೆ, ಅವರಿಗೂ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ನಾವು ಜನರಲ್ ಆಗಿ ಏನ್ ಹೇಳ್ತೀವಿ, ಆಲ್ವೇಸ್ ಆಫ್ಟರ್ ಹ್ಯಾವಿಂಗ್ ಸೆಕ್ಸ್ ಮೇಕ್ ಶೋರ್ ಯು ವಾಶ್ ಯುವರ್ ಆರ್ಗನ್ಸ್. ತೊಳ್ಕೊಳ್ಳೋದು ಒಳ್ಳೇದು. ಹೌದು ಸರ್, ಹೌದು. ಇಟ್ ಈಸ್ ಹೈಜೀನ್ ದಟ್ ಎವ್ರಿ ಒನ್ ಶುಡ್ ಫಾಲೋ. ಲೈಂಗಿಕ ಕ್ರಿಯೆ ಆದ ಮೇಲೆ ಸ್ವಚ್ಛತೆಯನ್ನು ಕಾಪಾಡೋದು. ಹೌದು ಸರ್, ಹೌದು. ಡಾಕ್ಟರ್, ಇನ್ನೊಂದು, ಈ ಬೇಸಿಗೆ ಕಾಲದಲ್ಲಿ ಬಿಗಿಯಾದ ಒಳ ಉಡುಪುಗಳನ್ನು ಧರಿಸುವುದರಿಂದ ಸೋಂಕು ಆಗಬಹುದು? ಹೌದು ಸರ್. ಏನಾಗುತ್ತೆ, ವಾಟ್ ಎವರ್ ಈಸ್ ನಾವು ಏನ್ ನೋಡ್ತಾ ಇದೀವಿ, ಸಮ್ಮರ್ ನಲ್ಲಿ ಹೊರಗೆ ಬರ್ತೀವಿ ಸರ್, ಟೈಟ್ ಆಗಿರೋ ಎಲ್ಲ ಬಟ್ಟೆ ಹಾಕೊಂಡ್ರೆ ಅಂತ ಹೇಳಿರಿ. ಸೊ ಏನಾಗುತ್ತೆ, ಸ್ವೆಟ್ಟಿಂಗ್ ಆಗುತ್ತೆ ಸರ್. ಸ್ವೆಟ್ಟಿಂಗ್ ಆಗಿ ಅಲ್ಲಿ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಆಗಿ ಆಗುತ್ತೆ. ಸೊ ಇದು ನಿಮ್ ಬ್ಯಾಕ್ಟೀರಿಯಾ ಬೆಳಿಲಿಕ್ಕೆ ಒಂದು ಸರಿಯಾದ ಅವಾರ್ಡ್ ಅಂತ ಹೇಳ್ತೀವಿ ಸರ್. ನೀವು ಪ್ಲೇಸ್, ಎನ್ವಿರಾನ್ಮೆಂಟ್, ಪರಿಸರ ಸೃಷ್ಟಿ ಮಾಡ್ಬಿಟ್ಟಂಗೆ. ಸೊ ನಾವು ಹೇಳ್ತೀವಿ ಸಮ್ಮರ್ ನಲ್ಲಿ ಆದಷ್ಟು ಲೂಸ್ ಆಗಿದ್ದು, ಏರಿಯಾ ಆಗಿರೋದು, ಗಾಳಿ ಆಡೋ ಅಂತ ಹತ್ತಿ ಬಟ್ಟೆ, ಎಸ್, ಕಾಟನ್, ಎಲ್ಲಿ ನಿಮ್ಗೆ ಸರ್ಕ್ಯುಲೇಷನ್ ಚೆನ್ನಾಗಿದೆ ಲೂಸ್ ಬಟ್ಟೆ ಹಾಕೋಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ಸರ್, ಸ್ವೆಟ್ಟಿಂಗ್ ಎಲ್ಲ ಆಗಿ ಟೈಟ್ ಬಟ್ಟೆ ಹಾಕೋತೀರಿ, ಆಗ್ಬಿಡುತ್ತೆ. ಅದರಿಂದ ಅದು ಒಂದು ಬ್ಯಾಕ್ಟೀರಿಯಾಗೆ ಬೆಳೆಯೋಕೆ ಚಲೋ ಆದ ಅವಕಾಶ ತಾವು ಮಾಡ್ಕೊಡ್ತೀರಿ. ಸೊ ಇದು ಎಲ್ಲ ಅವಾಯ್ಡ್ ಮಾಡ್ಕೋಬೇಕು ಸರ್ ಸಮ್ಮರ್ ನಲ್ಲಿ. ಅಂದ್ರೆ ಸ್ವಲ್ಪ ಸಡಿಲವಾಗಿರತಕ್ಕಂತ ಹತ್ತಿ ಬಟ್ಟೆಯನ್ನೇ ಬಳಸುವುದು ಒಳ್ಳೇದು. ಹೌದು, ಸ್ವಚ್ಛವಾಗಿರುವಂತದ್ದು. ಹೌದು ಸರ್. ಮತ್ತೆ ಡೈಲಿ ತೊಳೆದಿರೋದು ಬಟ್ಟೆ ಹಾಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಡಾಕ್ಟರ್, ಬೇಸಿಗೆ ಕಾಲದಲ್ಲಿ ಮೂತ್ರನಾಳದಲ್ಲಿ ಸೋಂಕು ಆದ್ರೆ ಪ್ರಕೃತಿ ಸಹಜವಾಗಿ ಏನಾದ್ರೂ ಪರಿಹಾರ ಇದೇನ? ಪರಿಹಾರ ಹೆಂಗಿದೆ ಸರ್, ಇಟ್ ಡಿಪೆಂಡ್ಸ್ ಇನ್ಫೆಕ್ಷನ್ ಎಲ್ಲೆಲ್ಲ ಆಗಿದೆ. ಮೈಲ್ಡ್ ಇನ್ಫೆಕ್ಷನ್ ಇತ್ತು ಅಂದ್ರೆ ಸಿಂಪಲ್ ಆಗಿ ನೀರ್ ಜಾಸ್ತಿ ಕುಡಿದು, ಸಿಟಾಲ್ಕ ಸಿರಪ್ ಅವೇನು ಸ್ವಲ್ಪ ಇರುತ್ತೆ ಸರ್, ಎಸ್, ಸ್ವಲ್ಪ ಅದು ನೀರಿನಲ್ಲಿ ಏನ್ ಮಿಕ್ಸ್ ಮಾಡ್ತೇವೆ ಅಷ್ಟಲ್ಲೇ ಕಮ್ಮಿ ಆಗಬಹುದು. ಬಟ್ ಚಳಿ ಜ್ವರ ಬಂದಿದೆ, ಕಂಟಿನ್ಯೂಸ್ ಜ್ವರ ಬರ್ತಿದೆ ಅಂದ್ರೆ ನೀವು ಡಾಕ್ಟರ್ ಬಲ್ ಹೋಗ್ಬೇಕು. ಈಗ ನಾ ಹೇಳಿದೆ ಸರ್, ನಾವ್ ಏನ್ ಮಾಡ್ಬೇಕು, ಡಾಕ್ಟರ್ ಹತ್ರ ಯಾಕೆ ಕಳಿಸ್ತೀವಿ ಅಂದ್ರೆ, ಸೊ ಆಸ್ ಎ ಡಾಕ್ಟರ್ ನಾವೇನ್ ಮಾಡ್ತೀವಿ, ಅವ್ರದ್ದು 2 ಬೇಸಿಕ್ ಟೆಸ್ಟ್ ಮಾಡಿಸ್ತೀವಿ ಸರ್. ಯಾವ್ದೆಲ್ಲ? ಒಂದು ಯೂರಿನ್ ರೂಟೀನ್ ಅಂದ್ರೆ ಏಕಿ ಪರೀಕ್ಷೆ ಮಾಡಿಸ್ತೀವಿ ಸರ್. ಎರಡನೇದು ಒಂದು ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ. ಏಕಿ ಪರೀಕ್ಷೆ ಯಾಕೆ ಮಾಡ್ತೀವಿ ಅಂದ್ರೆ, ಏಕಿನಲ್ಲಿ ಗೊತ್ತಾಗುತ್ತೆ
ಗೊತ್ತಾಗುತ್ತೆ ಎಷ್ಟು ಪಸ್ಸಲ್ಲಿದೆ, ಏನ್ ಅಂದ್ರೆ ಬ್ಯಾಕ್ಟೀರಿಯಾ. ಮೂತ್ರದ ಪರೀಕ್ಷೆಯನ್ನ ಮಾಡಿದಾಗ ಗೊತ್ತಾಗ್ತದೆ. ಎಸ್ ಸರ್, ಮೂತ್ರದ ಪರೀಕ್ಷೆದಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಏನ್ ಪಸ್ ಇದೆ, ಬ್ಯಾಕ್ಟೀರಿಯಾ ಇದೆ, ಎಷ್ಟಿದೆ ಅನ್ನೋದು ಒಂದು ಐಡಿಯಾ ಬರುತ್ತೆ ನಮ್ಗೆ. ನೆಕ್ಸ್ಟ್ ಸ್ಕ್ಯಾನಿಂಗ್ ಮಾಡ್ತೀವಿ. ಈ ಸ್ಕ್ಯಾನಿಂಗ್ ನೆಲ್ಲ ಹೇಳಿದ್ರೆ 4 ಆರ್ಗನ್ ಇದೆ ಅಂತ, ಆ 4ಕ್ಕೆ ನಾವು ಚಲೋ ಆಗಿ ಸ್ಕ್ಯಾನ್ ಮಾಡಿ ನೋಡ್ತೀವಿ ಎಲ್ಲಿ ಇನ್ಫೆಕ್ಷನ್ ಇದೆ, ಬ್ಲಾಡರ್ ನಲ್ಲಿ ಇನ್ಫೆಕ್ಷನ್ ಇದೆ ಅಥವಾ ಕಿಡ್ನಿ ನಲ್ಲಿ ಇನ್ಫೆಕ್ಷನ್ ಇದೆ, ಎಲ್ರಿ ಏನ್ರೆ ಬ್ಲಾಕ್ ಆಗಿದೆ, ಎದಕ್ಕೆ ಇವರಿಗೆ ಇನ್ಫೆಕ್ಷನ್ ಆಗಿದೆ. ಸೊ ಇದು ನಮ್ ಸ್ಕ್ಯಾನಿಂಗ್ ನಲ್ಲಿ ಗೊತ್ತಾಗುತ್ತೆ. ಸೊ 2 ಮಾಡಿಸಿದೇವೆ ಅಂದ್ರೆ ನಮಗೆ ಗೊತ್ತಾಗುತ್ತೆ ಈ ರೀತಿಯ ಪರೀಕ್ಷೆ ಮಾಡುವುದು ಅಗತ್ಯ ಸರ್. ಕೆಲವೊಮ್ಮೆ ಸೋಂಕು ತಡೆಗೆ ಆಂಟಿಬಯೋಟಿಕ್ಸ್ ತೆಗೆದುಕೊಂಡ್ರೆ ಒಳ್ಳೇದು ಅಂತ. ಒಳ್ಳೇದು ಸರ್, ವೆರಿ ಗುಡ್. ಯಾಕಂದ್ರೆ ಈ ಟೈಪ್ ಆಫ್ ಇನ್ಫೆಕ್ಷನ್ ನಿಮ್ ಬಾಡಿನ ಆಲ್ರೆಡಿ ಎಂಟರ್ ಆಗಿದೆ. ಸೊ ಇದಕ್ಕೆ ನೀವು ತಡೆಯಬೇಕಂದ್ರೆ ಮಿನಿಮಮ್ 5 to 7 days ಆಫ್ ಕೋರ್ಸ್ ಆಂಟಿಬಯೋಟಿಕ್ಸ್ ಮಾಡ್ಲೇಬೇಕು. ಅದರ ಜೊತೆ ನೀರೆಲ್ಲ ಜಾಸ್ತಿ ಸಿಂಪಲ್ ಪ್ರೊಸೀಜರ್ಸ್ ಏನ್ ಹೇಳಿದ್ರೆ ಅದನ್ನು ಮೇಂಟೈನ್ ಮಾಡಬೇಕು. ಆಂಟಿಬಯೋಟಿಕ್ಸ್ 5 ರಿಂದ 7 ದಿನ ತಗೋಬೇಕು. ಎಲ್ಲರಿಗೆ ಇದಕ್ಕೆ ಪರಿಹಾರ ಆಗುತ್ತೆ. ಅಂದ್ರೆ ಸೋಂಕು ತಗಲಿದ ಮೇಲೆ ಎಷ್ಟು ಸಮಯದಲ್ಲಿ ಇದು ಗುಣಮುಖ ಆಗ್ತದೆ? 5 to 7 days. ಕಡಿಮೆ ಅವಧಿ ಅಂದ್ರೆ 5 to 7 days, 5 ದಿನ ಸರ್. ಸಪೋಸ್ ಯಾರಿಗರೆ 7 ದಿನಕ್ಕಿಂತ ಹೆಚ್ಚಿಗಾದ್ರೂ ಕಮ್ ಆಗ್ತಾ ಇಲ್ಲ, ಚಳಿ ಜ್ವರ ಇಳಿತಾ ಇಲ್ಲ, ನೊಂಜಾಗ್ತಾ ಇದೆ, BP ಎಲ್ಲ ಇಳಿತಾ ಇದೆ, ಅವರಿಗೆ ನಾವು ಯೂರಿನ್ ಕಲ್ಚರ್ ಅನ್ನೋದು ಒಂದು ಟೆಸ್ಟ್ ಮಾಡಿಸ್ತೀವಿ. ಈ ಕಲ್ಚರ್ ನಲ್ಲಿ ಏನ್ ಮಾಡಿಸ್ತೀವಿ, ನಾವು ನಿಮ್ ಮೂತ್ರವನ್ನು ಮಷಿನ್ ನಲ್ಲಿ ಇಟ್ಟು ಬೆಳೆಸ್ತೀವಿ ಸರ್. ಇದಕ್ಕೆ ಆ ಕಲ್ಚರ್ ನಲ್ಲಿ ಇದು ಯಾವ ಬ್ಯಾಕ್ಟೀರಿಯಾ ಇದೆ, ಯಾವ ಆರ್ಗ್ಯಾನಿಸಮ್ ಇದೆ ಅದಕ್ಕೆ ಬೆಳೆಸ್ತೀವಿ. ಅದು ಆರ್ಗ್ಯಾನಿಸಮ್ ಯಾವ ಆಂಟಿಬಯೋಟಿಕ್ ಸೆಸೆಪ್ಟಿವ್ ಇದೆ ಅಂದ್ರೆ ಇದಕ್ಕೆ ಯಾವ ಆಂಟಿಬಯೋಟಿಕ್ ನಡೆಯುತ್ತೆ ಅನ್ನೋದು ಟೆಸ್ಟ್ ಮಾಡ್ತೀವಿ ನಾವು 7 ದಿನದಲ್ಲಿ. ಸೊ 3 to 5 days ನಮ್ ಕಲ್ಚರ್ ಟೈಮ್ ಬೇಕು ಸರ್. ಯಾವಾಗನು ಬೆಳೆಸಿ ಇದಕ್ಕೆ ಇದೇ ತರ ಆಂಟಿಬಯೋಟಿಕ್ ಇದು ಸ್ಪಂದಿಸಿದೆ ಅಂತ ಗೊತ್ತಾಗುತ್ತೆ ನಮ್ ಕಲ್ಚರ್ ನಲ್ಲಿ. ಅದೇ ತರದ ಆಂಟಿಬಯೋಟಿಕ್ ನಾವು ಪೇಷಂಟ್ ಗೆ ಕೊಡ್ತೀವಿ. ಅವಾಗ ಮತ್ತೆಷ್ಟು ಸರೋ ರೆಸ್ಪಾನ್ಸ್ ಕೊಡ್ತಾರೆ. ನೀವು ಫಸ್ಟ್ ಟೈಮ್ ಬಂದಾಗ ನಾವು ಒಂದು ಜನರಲ್ ಆಂಟಿಬಯೋಟಿಕ್, ಅದು ನಮ್ಮ ಮೂತ್ರ ಇನ್ಫೆಕ್ಷನ್ ಆದಾಗ ಅದು ಕಾಮನ್ ಆಂಟಿಬಯೋಟಿಕ್ ವರ್ಕ್ ಆಗುತ್ತೆ, ಆ ತರದ ನಿಮ್ಗೆ ಹಾಕೊಡ್ತೀವಿ. ಸಪೋಸ್ 5 to 7 days ನಲ್ಲಿ ನಿಮ್ಗೆ ಕಮ್ಮಿ ಆಗಿಲ್ಲ ಅಂದ್ರೆ ಅವಾಗ ಕಲ್ಚರ್ ಕಳ್ಸ್ಕೊಂಡ್ ಬಿಡ್ತೀವಿ. ಅವಾಗ ಇದಕ್ಕೆ ನಾವು ಟಾರ್ಗೆಟೆಡ್ ಅಪ್ರೋಚ್ ಅಂದ್ರೆ ನಿಮ್ಮ ದೇಹದಲ್ಲಿ ಯಾವುದು ಬ್ಯಾಕ್ಟೀರಿಯಾ ಬೆಳೆದಿದೆ, ಅದಕ್ಕೆ ಯಾವ್ದಾದ ಆಂಟಿಬಯೋಟಿಕ್ ಅದು ಫಲಿಸಿದೆ ಆ ಟೆಸ್ಟ್ ನಲ್ಲಿ ನೋಡಿ ಅದೇ ತರದ ಆಂಟಿಬಯೋಟಿಕ್ ಕೊಡ್ತೀವಿ. ಇದು ನಮ್ದು ಒಂದು ಟಾರ್ಗೆಟೆಡ್ ಸಿಸ್ಟಮಿಕ್ ಅಪ್ರೋಚ್. ಈಗ ಈ ಒಂದು ಮೂತ್ರನಾಳದಲ್ಲಿ ಆಗುವಂತ ಈ ಸಮಸ್ಯೆಗೆ ಈ ರೀತಿ ಮಾತ್ರೆಗಳಿಂದ ಮಾತ್ರ ಪರಿಹಾರನ ಅಥವಾ ಶಸ್ತ್ರಕ್ರಿಯೆನೂ ಕೂಡ ಬೇಕಾಗ್ತದೆ ಅಂತ? ಮ್ಯಾಕ್ಸಿಮಮ್ 80% ಸಿರ್ಫ್ ಟ್ಯಾಬ್ಲೆಟ್ಸ್ ಇಂತೆ ಕಮ್ಮಿ ಆಗುತ್ತೆ ಸರ್. ಈ ಶಸ್ತ್ರಚಿಕಿತ್ಸೆ ಆಲಿ ಇದು ಆಲಿ ಇವೆಲ್ಲ ಬರೋ ನಮ್ದು ರೇರ್ ಅಂಡ್ ಕಾಂಪ್ಲಿಕೇಟೆಡ್ ಕೇಸಸ್ಗಳಿಗೆ ಮಾತ್ರ. ಎಸ್, ನಮ್ಮ ಮೆಡಿಕಲ್ ಲಿಟರೇಚರ್ ನಲ್ಲಿ ಅದಕ್ಕೆ ನಾವು ಹೇಳ್ತೀವಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಕಾಂಪ್ಲಿಕೇಟೆಡ್ UTI ಅಂಡ್ ಅನ್ಕಾಂಪ್ಲಿಕೇಟೆಡ್ UTI. ಸೊ ಇದು ಅನ್ಕಾಂಪ್ಲಿಕೇಟೆಡ್ UTI ಅಂದ್ರೆ ಸಹಜವಾಗಿ ನೀರಿನ ಅಂಶ ಕಮ್ಮಿ ಆಗಿ ಇನ್ಫೆಕ್ಷನ್ ಆಗಿರೋದು ಅಥವಾ ಜನರಲ್ ಆಗಿ ಏನ್ ನಾವು ನೋಡ್ತೀವಿ ಸಮ್ಮರ್ ನಲ್ಲಿ, ಇದಕ್ಕೆ ಅನ್ಕಾಂಪ್ಲಿಕೇಟೆಡ್ ಅಂತ ಹೇಳ್ತೀವಿ. ಕಾಂಪ್ಲಿಕೇಶನ್ಸ್ ಯಾವಾಗ ಆಗ್ಬಹುದು ಸರ್? ಒಂದು ಏನ್ರೆ ಸ್ಟೋನ್ ಅಲ್ಲಿ ಅಬ್ಸ್ಟ್ರಕ್ಟ್ ಆಗಿದೆ ಅಥವಾ ಅವ್ರ ಬಾಡಿನಲ್ಲಿ ಯುರೇಟರ್ ನಲ್ಲಿ ಏನ್ರೆ ನಾರ್ಮಲ್ ಅನಾಟಮಿನೇ ತಪ್ಪಿದೆ, ಎಸ್ ಅಲ್ಲಿ, ಅಥವಾ ಡೀಪ್ ಆಗಿ ಕಿಡ್ನಿಗೆ ಇನ್ಫೆಕ್ಷನ್ ಆಲ್ರೆಡಿ ರೀಚ್ ಆಗಿದೆ. ಸೊ ಬ್ಲಾಡರ್ ನಲ್ಲಿ ಇನ್ಫೆಕ್ಷನ್ ಮೇಲೆ ಕಿಡ್ನಿಗೆ ಅಲ್ಲೇ ಎಲ್ಲ ಆಗಿದೆ. ಇವೆಲ್ಲ ಕಾಂಪ್ಲಿಕೇಟೆಡ್ ಇನ್ಫೆಕ್ಷನ್ಸ್. ಇವಕ್ಕೆಲ್ಲ ಶಸ್ತ್ರಚಿಕಿತ್ಸೆ ಬೇಕಾಗಬಹುದು ಸರ್. ಆಮೇಲೆ ಪೇಷಂಟ್ ಗೆ ಶುಗರ್ ಇದೆ ಏನು, ಅದೇ ಬಹಳ ಮುಖ್ಯವಾಗಿ ಇಂಥವರಿಗೆ ಈ ರೀತಿಯ ಸೋಂಕು ಆದ್ರೆ ಬಹಳ ಅಪಾಯಕಾರಿ ಅಂತ ಇರುವಂತದ್ದು ರೋಗಗಳು ಯಾವುದು? ಪ್ರೆಗ್ನೆನ್ಸಿ, ಶುಗರ್, 2 ಬಹಳ ಇವೆ. ಬಟ್ ಎಲ್ಲರೂ ನಮ್ಮ ಕೇಳುವರಿಗೆ ನಾ 2 ಹೇಳ್ತೀನಿ. ಒಂದು ಪ್ರೆಗ್ನೆಂಟ್ ಇರೋ ಫಿಮೇಲ್ಸ್ ಮತ್ತೆ ನಮ್ಮ ಡಯಾಬಿಟಿಕ್ ಪೇಷಂಟ್ಗಳು, ಇವರಿಗೆ ಬಹಳ ಅಪಾಯ ಇದೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ದಿಂದ. ಯೂರಿನಲ್ಲಿ ಬಹಳ ಕಾಮನ್ ಆಗು ನೋಡ್ತೀವಿ, ಮತ್ ಸೀರಿಯಸ್ ಆಗಿ ನೋಡೋದು 2 ಪೇಷಂಟ್ ನಲ್ಲಿ. ಯಾರಿಗೆ ಸರ್? ಒಂದು ಡಯಾಬಿಟಿಕ್ ಮತ್ತೆ ಪ್ರೆಗ್ನೆಂಟ್. ಬೇರೆ ಇವೆ ಬಟ್ ಇದು 90% ಬಲ್ಕ್ ಏನಿದೆ ನಾವು ಕಾಂಪ್ಲಿಕೇಟೆಡ್ ಕೇಸಸ್ ನೋಡೋರು 2 ಸಬ್ ಗ್ರೂಪ್ ನಲ್ಲಿ. ಈ ಮಧುಮೇಹದಿಂದ ಬಳಲುತ್ತಿರುವವರು ಈ ಮೂತ್ರನಾಳಕ್ಕೆ ಆಗುವಂತ ಈ ಸೋಂಕಿನ ಬಗ್ಗೆ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನೊಂದು ಗರ್ಭಿಣಿಯರು, ಇವರು 2 ವಿಭಾಗದವರು ಬಹಳಷ್ಟು ಗಮನಿಸಬೇಕಾಗಿರ್ತಕ್ಕಂಥದ್ದು. ಡಾಕ್ಟರ್, ಕೊನೆಯದಾಗಿ ಅಂತ ಬೇಸಿಗೆ ಕಾಲದಲ್ಲಿ ಅಂತಲ್ಲ, ಯಾವ ಕಾಲದಲ್ಲಿ ಕೂಡ ಮೂತ್ರನಾಳದ ಈ ಒಂದು ಸಮಸ್ಯೆ ಎದುರಾದ್ರೆ ಬಹಳಷ್ಟು ತೊಂದರೆನೇ ಆಗ್ತದೆ. ಏನ್ ಹೇಳಿಕ್ಕೆ ಇಚ್ಛೆ ಪಡ್ತೀರಿ ನಮ್ಮ ಕೇಳುಗರಿಗೆ? ನಮ್ಮ ಕೇಳುಗರಿಗೆ ನನ್ನ ಕಡೆಯಿಂದ 2 ಒಂದು ಮಾತು ಹೇಳ್ಬಿಡ್ತೀನಿ ಸರ್. ಒಂದು, ನೀರ್ ಜಾಸ್ತಿ ಕುಡಿದ್ಬಿಡಿ. 4 liters to 6 liters, 4 ರಿಂದ 6 ಲೀಟರ್ ನೀರ ಪ್ರತಿದಿನ ಸರಿಯಾಗಿ ತಗೋತ ಬಳಿ ನಿಮ್ಗೆ ಏನು ಯಾವುದೇ ರೋಗ ಬರೋದಿಲ್ಲ. 2ನೇದೇನಾಗಿದೆ, ನಿಮ್ಮ ಹೈಜೀನ್ ಅನ್ನು ಮೇಂಟೈನ್ ಮಾಡಿ, ಸುರಕ್ಷತೆಯಿಂದ ಆರೋಗ್ಯಪೂರ್ಣವಾಗಿ ಇರಬೇಕು ಅಂತ. ಮೈ ಸರಿಯಾಗಿ ಸ್ವಚ್ಛತೆ ಇರಬೇಕು. 2 ಸರ್ತಿ ಮೈ ತೊಳ್ಕೊಳ್ಳಿ. ಆಫ್ಟರ್ ಏನೇ ಆದಲ್ಲಿ ಆ ಜಾಗ ಕ್ಲೀನ್ ಮಾಡೋದು. ನೀವು ಎಲ್ಲರೇ ಪಬ್ಲಿಕ್ ಲ್ಯಾಬೊರೇಟರೀಸ್ ಯೂಸ್ ಮಾಡಿದ್ರಿ ಅಂದ್ರೆ ಸರ್, ಸಾರ್ವಜನಿಕವಾಗಿ ನಿಮ್ದು ಆರ್ಗನ್ ಅನ್ನು ಚಲೋ ಆಗಿ ತೊಳ್ಕೊಂಡು ನೀರ್ಲಿಂದ ಮೇಂಟೈನ್ ಮಾಡೋದು, ಅದು ಇಷ್ಟು ಮೇಂಟೈನ್ ಮಾಡಿದ್ರೆ ಮೋರ್ ದನ್ ಇನಫ್. ಇದಕ್ಕಿಂತ ಜಾಸ್ತಿ ಯಾರು ಕೇಳೋದು ಬೇಡ, ಹೇಳೋದು ಬೇಡ. ನನ್ನ ಪ್ರಕಾರ 2 ಇದೆ. ಇದು ಇಷ್ಟು ಪಾಲಿಸಿದರೆ ನಾವು 80% ಇನ್ಫೆಕ್ಷನ್ ಅನ್ನು ತಡೆಯಬಹುದು, ಮೂತ್ರನಾಳದ ಸೋಂಕನ್ನ ತಡಿಬಹುದು. ಹೌದು ಸರ್, ಹೌದು. ಎಲ್ಲರೂ ಹೇಳ್ತಾರೆ ಈಗ ನಿಮ್ಗೆ ಈ ಒಂದು ಮೂತ್ರದಲ್ಲಿ ಕಲ್ಲಾಗುವುದನ್ನು ತಡಿಬೇಕಾದ್ರೆ ಅಥವಾ ಉರಿ ಮೂತ್ರ ಆದ್ರೆ ಖಂಡಿತವಾಗಿ ನೀರು ಕುಡಿದ್ರೆ ಸಮಾಧಾನ ಸಿಗ್ತದೆ.
ಸರ್. ಅದು ಈಗ ನೀರೇ ಅಮೃತ. ನೀರೇ ಅಮೃತ ಅಂತ, ಜಲಾಮೃತ ಅಂತ. ಹೌದು ಸರ್. ಬಹಳ ಒಳ್ಳೆಯದು ಡಾಕ್ಟ್ರೆ. ಇಷ್ಟು ಹೊತ್ತಿನ ತನಕ ಬೇಸಿಗೆ ಕಾಲದಲ್ಲಿ ಮೂತ್ರನಾಳದ ಆ ಸೋಂಕು ಯಾವ ರೀತಿ ಬರ್ತದೆ ಮತ್ತೆ ಅದಕ್ಕೆ ಕಾರಣ ಏನು, ಚಿಕಿತ್ಸೆ ಯಾವ ರೀತಿ ಇರುವುದು ಅದರ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಧನ್ಯವಾದಗಳು. ಇದುವರೆಗೆ ಬೇಸಿಗೆ ಕಾಲದಲ್ಲಿ ಮೂತ್ರನಾಳದ ಸೋಂಕು ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಡಾಕ್ಟರ್ ವಿಶ್ವರಾಜ್ ತಡ್ಕಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪೆರ್ಲಾ. ಸಂಕಲನ ಮಧು ದೇಶ್ಮುಖ್.